ಉಡೀಸ್ ಇದು ಉಡೀಸ್, ನಾನು ವೈರಸ್. ನಮ್ಮ ಬಿಡದೇ ಇರೋ ನಿತ್ಯಾನಂದ ಅವರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ನಮ್ಮ ರಂಜಿತಾ ಅವರಿಗೆ ದೀಕ್ಷೆ ಕೊಡಿಸಿದ ಮೇಲಂತೂ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈಗ ಅವರು ಬ್ಯುಸಿ ಆದಮೇಲೆ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ಬಿಡೋಣ. ನಮಸ್ಕಾರ ನಿತ್ಯ ಆನಂದ ಅವರಿಗೆ. ಹೈ ಓಂ. ನಾನೇ ಲಾಡ್ ಶಿವ. ಇವ್ರು ಇನ್ನೂ ಬಿಟ್ಟಿಲ್ಲ ಕಣ್ರು. ಇವ್ರು ಬಿಡದೇ ಇದ್ರೆ ಹಾಳಾಗೋಗ್ಲಿ. ಅವ್ರನ್ನ ಕರ್ಕೊಂಡು ನೀವು ಕಾಶಿಗೋ ರಾಮೇಶ್ವರಕ್ಕೋ ವಾರಣಾಸಿಗೋ ಬಿಟ್ಟು ಬಂದು ಆಮೇಲೆ ಅವರು ಪರ್ಮನೆಂಟಾಗಿ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲೇ. ಹೆಂಗೆ ಗೊತ್ತಾ? ಬಂ ಬಂ ಬೋಲೆನಾಥ್ ಬೋಲೆನಾಥ್ ಅಲ್ವಾ ನಿತ್ಯಾನಂದ ಅವರೇ? ನಿಮ್ಗೆ ಥರ ಏನಾಗೋದು? ನೋ ಥ್ಯಾಂಕ್ಸ್ ವೈರಸ್, ಐ ಕೇಮ್ ದೇರ್ ಇಟ್ ಸೆಲ್ಫ್. ನಾನು ಅಲ್ಲಿಂದನೇ ಬಂದಿದ್ದೆ. ಏನು ಅಲ್ಲಿಂದನೇ ಬಂದ್ರಾ? ಯಾಕಲ್ಲಿ ಹೋಗಿದ್ರಿ? ಅಲ್ಲೂ ಓಪನ್ ಮಾಡ್ಬಿಟ್ರಾ ಆಶ್ರಮನ? ಯಾಕೆ ನಮ್ಮ ಬಿಡದೆ ಆಶ್ರಮ ಅಷ್ಟೊಂದು ಬೇಜಾರಾಗೋಯ್ತಾ? ನೋ ವೈರಸ್, ವೈ ಆರ್ ಯು ಆಸ್ಕಿಂಗ್ ಲೈಕ್ ದಟ್? ನಾನು ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ವಾ? ನಾನೇನು ನಿಮ್ಮ ಕಾರ್ ಡ್ರೈವರ್ ಲೆನಿನ್ ಅನ್ಕೊಂಬಿಟ್ರಾ? ಡೈಲಿ ನೀವು ಎಷ್ಟು ಗಂಟೆಗೆ ಎಲ್ಲಿ ಹೋಗ್ತೀರಾ, ಎಲ್ಲಿಗೆ ಬರ್ತೀರಾ ಅಂತೆಲ್ಲ ನಾನು ಡೈರಿನಲ್ಲಿ ಬರೆದಿಟ್ಕೊಳ್ಳೋದಕ್ಕೆ. ಸಿ ವೈರಸ್, ನೀನು ಆ ಕಾರ್ ಡ್ರೈವರ್ ಲೆನಿನ್ ಬಗ್ಗೆ ಮಾತ್ರ ಮಾತಾಡೋದು. ನನಗೆ ಮೈಯೆಲ್ಲ ಉರ್ದೋಯ್ಬಿಡ್ತದೆ. ನನಗೆ ಡೋಂಟ್ ಸೇ ಅವನ ಹೆಸರು. ಅವನಿದ್ದಾನೆ ತಾನೇ ನನ್ನ ಲೈಫ್ ಫುಲ್ಲು ಕೆರ್ಕೊಳ್ಳೋಂಗಾಗಿರೋದು. ಸಿ ಈಗಲೂ ಕೆರ್ತಾ ಹೋಗಿಲ್ಲ ನನಗೆ. ಈ ತುರ್ಕೆ ವಿಷಯ ಬಿಡಿಪ್ಪ, ಜನಗಳು ಮರ್ತೋಗ್ಬಿಟ್ಟವ್ರೆ. ನೀವು ಮತ್ತೆ ನಮ್ಮ ಜನಗಳಿಗೆ ಹೇಳಿ ನೆನಪು ಮಾಡಿ ಮತ್ತೆ ಯಾಕೆ ಇರ್ಕೊಂತೀರಾ? ಈಗ ನೀವು ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರಿ, ಮತ್ತು ಯಾಕೆ ನೀವು ಕಾಶಿಗೆ ಹೋಗಿದ್ರಿ ಅದನ್ನು ಹೇಳಿಪ್ಪ. ಮೊನ್ನೆ ಯಾವ ಹಬ್ಬ ಹೇಳಿ? ಶಿವರಾತ್ರಿ ಅಲ್ವೇನ್ರ? ಅಂದಮೇಲೆ ಈ ಶಿವ ಕಾಶಿಯಲ್ಲಿ ಇರಬೇಕು, ನಿಮ್ಮ ಹತ್ರ ಇರೋಕ್ಕಾಗತ್ತಾ? ಈ ದೇವರಿಗೆ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಇರುತ್ತೆ ಅಂದಮೇಲೆ ನಾನು ಬ್ಯುಸಿ. ಅಂತೂ ನಾನು ಶಿವ ಅಂತ ಕಾಶಿ ಯಾತ್ರೆನಲ್ಲೇ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ. ಯಾ, ಒಂದು ಥರ ಟ್ರಿಪ್. ಅಬ್ಬಬ್ಬಬ್ಬ, ಏನು ಭಕ್ತಾದಿಗಳು ವೈರಸ್. ನೋಡೋಕ್ಕೆ 2 ಕಣ್ಣು ಸಾಲದು. ಅಂದ 2 ಕಣ್ಣಲ್ಲಿಂದಲೇ ಅಷ್ಟು ಜನಗಳಿಗೆ, ಅಷ್ಟು ಭಕ್ತಾದಿಗಳಿಗೆ ನಾನು ಆಶೀರ್ವಾದ ಮಾಡಿದೆ. ಸಾಳಲಿಲ್ಲ. 3ನೇ ಕಣ್ಣಿಂದ ನಾನು ಆಶೀರ್ವಾದ ಮಾಡಬೇಕಿತ್ತು, ಆದರೆ ನನಗೆ 3ನೇ ಕಣ್ಣು ಇಲ್ಲ. ಅದೊಂದೇ ನನಗೆ ತುಂಬ ತುಂಬಾ ಬೇಜಾರಾಯಿತು ವೈರಸ್. ಅಬಾಬಾಬಾಬಾ, ಬರೀ 2 ಕಣ್ಣು ಇಟ್ಕೊಂಡೇ ಇಡೀ ದೇಶದ ಜನಗಳಿಗೆ ಅನಂತನ ಅವಾಂತರ ಪಿಕ್ಚರ್ ತೋರಿಸ್ಬಿಟ್ರು. ಅಕಸ್ಮಾತ್ 3 ಕಣ್ಣು ಇದ್ಬಿಟ್ಟಿದ್ದಿದ್ರೆ ಇನ್ನೂ ಏನೇನು ತೋರಿಸ್ತಿದ್ರೋ ಏನೋ. ದೇವ್ರ ದೊಡ್ಡವನು ಬಿಡಿ. ಅಷ್ಟೊತ್ತಿಗೆ ಆಶ್ರಮದಿಂದ ರಂಜಿತಾಯಿಂದ ಫೋನ್ ಬಂತು. ಸೊ ಬೆಳಗ್ಗೆ ನಾನು ಬಸ್ ಹತ್ಕೊಂಡು ಬಂದುಬಿಟ್ಟೆ. ಸದ್ಯ ದೇವ್ರ ದೊಡ್ಡವನು ಆದಷ್ಟು ಬೇಗ ನಿಮ್ಮನ್ನು ಬಸ್ ಹತ್ಬಿಟ್ಟು ಕಳಿಸ್ಬಿಟ್ಟವನೆ. ಇಲ್ಲದಿದ್ರೆ ಇನ್ನೂ ಏನೇನು ನೋಡಬೇಕಾಗಿತ್ತು ಈ ನಮ್ಮ ಕಣ್ಣುಗಳು. ಅದಕ್ಕೆ ನಾನು ಹೋಗಿದ ಕಡೆ ಎಲ್ಲ ಜನಗಳು ಸರಿಯಾಗಿ ನನಗೆ ಪೂಜೆ ಮಾಡೋದು. ಹೌದೌದೌದೌದು, ನಾನೇ ಶಿವ ಅಂತಿರ್ತಿರಲ್ಲ, ಅದಕ್ಕೆ ಸರಿಯಾಗಿ ಪೂಜೆ ಮಾಡ್ತಾರೆ. ಒಂದು ನಿಮಿಷ ಯಾರೋ ನಿಮ್ಮ ಥರನೇ ಸ್ವಾಮಿಗಳು ಪವಾಡ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಬಾಸುಂಡೆ ಬರೋ ಹಾಗೆ ಬಾರಿಸ್ಕೊಂಬಿಟ್ಟವ್ರಂತೆ. ನಿಮ್ಮ ಥರನೇ ಸರಿಯಾಗಿ ಬಾರಿಸ್ಕೊಂಡವ್ರು. ಓ ಇಸ್ ಇಟ್? ಯಾವ ಆಶ್ರಮದವನು ಅವನು? ನಮ್ಮ ಕಾಳಿ ಮಠದವನೇ ಇರಬೇಕು ಅಲ್ವಾ? ಇದ್ರೂ ಇರ್ಬೋದು. ಬನ್ನಿ ಅದೇ ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಡು ಬಂದ್ಬೋಣ. ಪವಾಡ ಮಾಡ್ತೀನಿ ಅಂತಂದು ಜನಗಳ ಕೈಲಿ ಪೊರ್ಕೆ ಎಡ್ತಿಂದ ನೀಚ ಸ್ವಾಮಿ. ಪವಾಡಕ್ಕೆ ಇನ್ಸ್ಪಿರೇಷನ್ ಯೋಗರಾಜ್ ಭಟ್ರ ಮನಸಾರೆ ಸಿನಿಮಾ ಇರಬಹುದು ಅಂತ ಅವರ ಜೊತೆಲಿದ್ದವರು ತಿಳಿಸ್ತಾ ಇದ್ದಾರಂತೆ. ಈ ಥರ ಸ್ವಾಮಿಗಳಿಗೆ ಯಾವ ದಿಕ್ಕಲ್ಲಿ ನಿಲ್ಲಿಸ್ಬಿಟ್ಟು ಜಾಡ್ಸ್ ಒದಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಅಂಡ ತೊಳೆಯೋ ಮಿಷಿನನ್ನು ಕಂಡುಹಿಡಿತೀನಿ ಅನ್ನೋರಿಗೆಲ್ಲ ಅಂಡಮಾನ್ ಜೈಲಲ್ಲಿ ಇಟ್ಬಿಟ್ಟು ವಾಂಚ್ಬಿಡ್ಬೇಕು, ಇನ್ಕ್ಲೂಡಿಂಗ್ ಈ ವಿಕೃತ ಸ್ವಾಮಿಗಳು ಸೇರಿಸಿ. ಏನು ವೈರಸ್, ಯಾಕೆ ಇಷ್ಟೊಂದು ನೀವು ಈಟ್ ಆಗಿಬಿಟ್ರಿ? ಏನು ಮಾಡಿದೆ ಅಂಥದ್ದು ನಮ್ಮ ಕುಳಿಗೆ? ಎಷ್ಟೊಂದು ಕುತೂಹಲ ನೋಡಿ. ಪ್ರೀತಿ ಅಲ್ವೇ? ಇನ್ನೊಬ್ಬರು ಸ್ವಾಮಿಗಳು ಏನು ಮಾಡಿದ್ದೀರಿ ಅಂತ ತಿಳ್ಕೊಳ್ಳೋದಕ್ಕೆ. ಒಂದೇ ಸ್ಕೂಲ್ ಅಲ್ವಾ, ಟೀಚರ್ ಮಾತ್ರ ಬೇರೆ. ಏನಾಯಿತು ಮ್ಯಾಟ್ರಿಗೆ ಬಂದುಬಿಡಿ. ಅದು ಈ ನಮ್ಮ ಯೋಗರಾಜ್ ಭಟ್ರದ್ದು ಮನಸಾರೆ ಅಂತ ಒಂದು ಸಿನಿಮಾ ಇದೆ. ಅದು ನಿಮಗೆ ಗೊತ್ತಿಲ್ಲ ಬಿಡಿ. ಅದರಲ್ಲಿ ಒಬ್ಬ ಮೆಂಟ್ಲು ಮಕ್ಕಳು ಅಂಡು ತೊಳೆಯೋ ಮಿಷಿನನ್ನು ಕಂಡುಹಿಡಿತೀನಿ ಅಂತ ಹೋಗಿ ಮಗು ಅಂಡನ್ನೇ ಸುಟ್ಟುಬಿಡ್ತಾನೆ. ಅದೇ ಥರ ಇಲ್ಲೊಂದು ಸ್ಟೋರಿ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಅವರು ಯೋಗರಾಜ್ ಭಟ್ರ ಅವ್ರದ್ದು ಮನಸಾರೆ ಪಿಕ್ಚರ್ ನೋಡಿರಬೇಕು. ಇದ್ರೂ ಇರ್ಬೋದು. ಏನಿವತ್ತು ನಿಮ್ಮ ನಾಲ್ಗೆನ ದರ್ಬೇಲಿ ತಿಕ್ಕೊಂಡಿದ್ದೀರಾ? ಯಾಕೆಂದರೆ ಅಪರೂಪಕ್ಕೆ ನಿಮ್ಮ ನಾಲ್ಗೆ ಒಳ್ಳೊಳ್ಳೆ ಮಾತಾಡ್ಬಿಟ್ಟಿದ್ದೀರಾ ಅದಕ್ಕೆ. ಹೌದು, ಈ ಥರ ಎಲ್ಲ ಪವಾಡ ಮಾಡಬಾರ್ದು ಅಂತ
ನಿಮ್ಮ ಕಲೀಗ್ಸ್ನೆಲ್ಲ ಕರೆಸ್ಬಿಟ್ಟು ಗುಡ್ಡೆ ಹಾಕ್ಕೊಂಡು ಯಾಕೆ ನೀವು ಬುದ್ಧಿ ಹೇಳ್ಬಾರ್ದು ಅವ್ರಿಗೆಲ್ಲ ನೀವು ಸೀನಿಯರ್ ಆಗಿ. ನೋ 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 ವೈರಸ್, ಅವರ ಲೆವೆಲೇನು ನನ್ನ ಲೆವೆಲೇನು, ಅವ್ರದ್ದು ಕರ್ಚಿಫ್ ಲೆವೆಲ್, ನಂದು ಬೆಡ್ಶೀಟ್ ಲೆವೆಲ್. ನಂದು ನೀವು ಹಂಗೂ ಹೇಳಬೇಕಂದ್ರೆ ಈ ಪವಾಡನೆಲ್ಲ ಬಯಲು ಮಾಡ್ತಾರೆ ನೋಡಿ, ಯಾರ್ಯಾವ್ರು ಇಳಿಕಲ್ ನಟರಾಜ್, ಅವ್ರಿಗೆ ಹೇಳಿ ರೀ, ಅವರು ಇಲಿಕಲ್ಲು ನಟರಾಜ್ ಅಲ್ಲ, ಹುಲಿಕಲ್ ನಟರಾಜ್. ಯಾ ಅವ್ರದ ನಟ್ಟು ಬೋಲ್ಟ್ ರಾಜ್. ನೋಡಿ ಆ ಥರ ಎಲ್ಲ ಅವ್ರ ಬಗ್ಗೆ ಮಾತಾಡ್ಕೊಡೋದು. ಆಮೇಲೆ ಅವ್ರ ಕೋಪ ಬಂದ್ಬಿಟ್ಟು ನೀವು ಮಾಡಿಸ್ತಿರಲ್ಲ ಕುಂಡಲಿ ಡ್ಯಾನ್ಸ್, ಯಾ ಅದ್ರ ಹಿಂದೆ ಇರೋ ಡೀಟೇಲ್ಸ್ನೆಲ್ಲ ತೆಗೆದು ಕೊಟ್ಬಿಡ್ತಾರೆ. ದಿಸ್ ಈಸ್ ದ ಸೈನ್ಸ್. ನೋ ಚಾನ್ಸ್ ವೈರಸ್. ಸೈನ್ಸ್ ಹಿಡ್ಕೊಂಡು ಪವಾಡ ಮಾಡಿದ್ರೆ ದಿಸ್ ಇಸ್ ದ ಸೈನ್ಸ್ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅವರಿಗೆ ಫ್ರೈ ಮಾಡಿಕೊಂಡು ನನ್ನ ಆಶ್ರಮಕ್ಕೆ ಬರೋಕ್ಕೆ ಹೇಳಿ, ಜ್ಯೂಸ್ ಕುಡಿತಾ ಅವ್ರಿಗೆ ಹೇಳ್ಕೊಡ್ತೀನಿ ವಾಟ್ ಇಸ್ ದ ಸೈನ್ಸ್ ಅಂತ. ನೀವು ಹೇಳ್ಕೊಡೋ ಸೈನ್ಸನ್ನ ತಲೆಗೆ ಹಾಕೊಂಡ್ಬಿಟ್ರೆ ನಾಳೆ ದಿವಸ ಎಲ್ಲ ಮಾಯವ ಶೂಟಿಂಗ್ಗೆ ಅವ್ರ ತಲೆ ಹಾಕೋಣ. ಆಮೇಲೆ ನಮ್ಮ ಪ್ರೊಡ್ಯೂಸರು, ಪ್ರೋಗ್ರಾಮ್ ಪ್ರೊಡ್ಯೂಸರು ಚಿದಾನಂದ್ ಮುದ್ದಿ ಅವರು ಗೊಳ್ಳೋ ಅಂತ ಅಳ್ತಾ ಅದೇ ಫೀಲಿಂಗ್ನಲ್ಲಿ ನಮ್ಮ ಎಡಿಟ್ರು ವಿಷ್ಣುನು ಕರ್ಕೊಂಡು ಹೊಂಟೋಯ್ತಾರೆ. ಅವ್ರು ಹೋಗೋದು ಬೇಡ, ನಮ್ಮ ಪ್ರೋಗ್ರಾಮ್ಗಳು ನಿಂತೈತವೆ. ನೀವೆಲ್ಲರೂ ನಿಂತರೂ ಪರವಾಗಿಲ್ಲ, ನೀವು ಹೊಂಟೋಗಿ. ಇದು ಉಡೀಸ್, ನಾನು ವೈರಸ್. ಊಟೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ ರೀ, ಈ ತಂಪೊತ್ತಲ್ಲಿ ಯಾಕ್ರಿ ನೀವು ಗೌಡ್ರನ್ನ ನೆಸ್ಕೊತಾ ಇದ್ದೀರಿ? ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಹಂಗೆ ಸೇರಿಸ್ಬಿಡ್ತೀನಿ ನಾನು. ಅವ್ರು ಯಾಕ್ರಿ ಜ್ಞಾಪಕಕ್ಕೆ ಬಂದರು ನಿಮಗೆ? ನನಗೂ ಗೊತ್ತಿಲ್ಲ, ಹಂಗೆ ಸುಮ್ಮನೆ ಬಂದ್ಬಿಡ್ತೀನಿ.